ಆದಿ ಅವಳನ್ನ ಇಲ್ಲಿ ತನಕ ಕರ್ಕೊಂಡ್ಬಂದು ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ಇಲ್ಲೇ ಎಲ್ಲೋ ಸ್ನೇಹಿತರ ಮನೆ ಹತ್ರ ಹೋಗಿರ್ತಾನೆ. ನೀನೊಂಚೂರು ವಿಚಾರಿಸು. ಸರಿ ಬಾ. ಎಲ್ಲೇ ಹೋದ ನನ್ನ ಮಗ? ಏನೇ ಮಾಡ್ದೆ ಅವನಿಗೆ? ಹೇಳು, ಏನ್ ಮಾಡ್ದೆ ಅಂತ? ಅತ್ತೆ ಅದು ಮುಚ್ಚೆ ಬಾಯಿ. ಅತ್ತೆ ಅಂತೆ ಅತ್ತೆ. ಏನ್ ಕಾಯ್ಕೊಂಡು ಕೂತಿದ್ದೀರಾ ಮನೆ ಮಂದಿ ಎಲ್ಲ ನನ್ನ ಮಕ್ಕಳ ಜೀವನ ಹಾಳು ಮಾಡ್ಬೇಕು ಅಂತ? ಒಂದು ಮಾತಾದ್ರೂ ಈ ಮದ್ವೆ ಬೇಡ ಅಂತ ಹೇಳಿದ್ಯೇನೆ? ಕುತ್ಕೊಂಡು ತಾಳಿ ಕಟ್ಟಿಸ್ಕೊಂಡ್ಬಿಟ್ಟಿಯಲ್ಲ. ಎಲ್ಲೇ ಕಳಿಸ್ದೆ ನನ್ನ ಮಗನ್ನ? ವಿಮಲಾ ಸುಮ್ಮನೆ ಇರು, ಬಾಯಿ ಕಡೆ. ಅತ್ತೆ ಪ್ಲೀಸ್, ನಿನ್ ಜೊತೆ ಒಂದು ನಿಮಿಷನೂ ಇರಕ್ಕಾಗ್ದೆ ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾನೆ ಅಂದ್ರೆ ನೀನ್ ಕಂಡ್ರೆ ಅವನಿಗೆ ಯಾವ ಮಟ್ಟಕ್ಕೆ ಕೋಪ ಇದೆ ಅಂತ. ಅವನಾಗೆ ಅವನು ಹೋದ್ನೋ ಅಥವಾ ನೀನೇ ಏನಾದ್ರೂ ಮಾಡಿ ಅವನ್ನ ಕಳ್ಸಿ ಇವಾಗ ನಾಟಕ ಆಡ್ತಿದ್ಯಾ? ಬಾಯ್ ಬಿಡ ವಿಮಲಾ. ಸುಮ್ಮನೆ ಇರು ಅಂದೆ. ನೀನ್ ಒಂದು ಮಾತಾಡಿದ್ರು ನನ್ನ ಮೇಲೆ ಆಣೆ. ಈ ಕಡೆ ಬಾ ನೀನು. ಆದಿ ಬರೋವರೆಗೂ ಸುಮ್ಮನೆ ಇರ್ಬೇಕು. ಅವನ್ ಬಂದ ಮೇಲೆ ಕೂತು ಮಾತಾಡೋಣ. ಅಲ್ಲಿವರೆಗೂ ಒಂದು ಮಾತು ಆಡ್ಬೇಡ. ವಿಮಲಾ, ಏನಮ್ಮ ಮಾಡ್ತಾ ಇದ್ಯಾ ನೀನು? ಮಾವ, ನನಗ್ ನನ್ ಮಗ ಬೇಕು ಮಾವ. ನನಗ್ ನನ್ ಮಗ ಬೇಕು. ಅವನೇನಾದ್ರೂ ಇವತ್ತಿಲ್ಲದ್ ಬರ್ದೇ ಹೋದ್ರೆ ನೀವೆಲ್ಲ ನನ್ನ ಹೆಡ ನೋಡ್ದಿರ. ಹೆಡ ನೋಡ್ಬೇಕಾತೆ. ಅಮ್ಮ ಇಲ್ಲಿ ಆಲ್ರೆಡಿ ಹತ್ಕೊಂಡು ಉಳಿತಿದೆ. ಆ ಸೈಕಲ್ ಗ್ಯಾಪಲ್ಲೂ ಒಂದು ಬಟ್ಟೆ ಹಚ್ಚಿಟ್ಟಿದೆಯಲ್ಲ, ಅದು ಹೇಗೆ? ಶೋಭಿತಾ, ದೀಪಾವಳಿ ಹಬ್ಬದಲ್ಲಿ ಸಾವಿರಾರು ರೂಪಾಯಿ ಕೊಟ್ಟು ನಾವು ಪಟಾಕಿ ತಂದು ಮನೆ ಮುಂದೆ ಹೊಡೆದ್ರು ಕೂಡ ಅದನ್ನೆಲ್ಲ ಗುಡಿಸಿ ಗುಂಪು ಹಾಕಿ ಆ ಆಕಾಶಕ್ಕೆ ಬೆಂಕಿ ಹಚ್ಚಿದಾಗ ಒಂದು 2-3 ಪಟಾಕಿ ಮತ್ತೆ ಸಿಡಿಯುತ್ತೆ ನೋಡು. ಅದ್ರಲ್ಲಿ ಸಿಗೋ ಮಜಾನೇ ಬೇರೆ. ಇದು ಹಾಗೆ ನಿನ್ನ ನೋಡಿ ಕಲಿಬೇಕಮ್ಮ, ಉರ್ಸೋದು ಹೇಗೆ ಅಂತ. ಜುಲಿ, ಏನಪ್ಪ? ಆದಿ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಅವನಲ್ಲಿ ಬಂದಿದ್ದಾನ ಅಂತ ವಿಚಾರಿಸು. ಸರಿಯಪ್ಪ.